friends, in this video let us see Principles of Marketing Module 2 Consumer Behavior. Important questions. In this lesson 2 marks 1 questions, 4 marks 1 question, 12 marks 1 question they will ask for the examination. ಮೀನ್ಸ್ ಈ ವಿಡಿಯೋದಲ್ಲಿ ನೀವು ಕೊನೆವರೆಗೂ ನೋಡ್ತಾ ಇದ್ದರೆ ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಲೈಕ್ ಈ ಲೆಸನ್ದು ಅಂತ ನೀವು ತಿಳ್ಕೊಬೋದು. ಮತ್ತು ನಿಮ್ಗೆ ಇನ್ನೂ ಇನ್ಡೆಪ್ತ್ ಇನ್ಫಾರ್ಮೇಷನ್ ಬೇಕು ಅಂದರೆ ಲೈಕ್ ಒನ್ ಕ್ವಶನ್ದು ನಾನು ಚಾಪ್ಟರ್ ವೈಸ್ ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಆ ವಿಡಿಯೋದಲ್ಲಿ ನೋಡ್ಕೊಬೋದು ಇನ್ಡೆಪ್ತ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಆಲ್ ಕ್ವಶನ್ಸ್. ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್, ದಟ್ ಈಸ್ explain consumer decision making process. Step 1, need recognition and awareness. Consumer decision ಅಂದರೆ ಹೇಗೆ ನಾವು ಡಿಸಿಷನ್ ತೊಗೊತೀವಿ ಒಂದು ಅವೇರ್ನೆಸ್ ಮಾಡಬೇಕಾದ್ರೆ. ಕನ್ಸ್ಯೂಮರ್ಸ್ ಅಂದರೆ ಲೈಕ್ ವಿ ಆರ್ ದ ಕನ್ಸ್ಯೂಮರ್ಸ್. ಒಂದು ಡಿಸಿಷನ್ ತೊಗೊಬೇಕು ಅಂದರೆ ಹೇಗೆ ಒಂದು ಅವೇರ್ನೆಸ್ ಮಾಡಿ ಒಂದು ರೆಕಗ್ನಿಷನ್ ಮಾಡಿ ಒಂದು ಅವೇರ್ನೆಸ್ ತೊಗೊತೀವಿ, ಲೈಕ್ ಟೇಕಿಂಗ್ ಸಮ್ ಆಫ್ ದ ಡಿಸಿಷನ್ಸ್. ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಇನ್ಫಾರ್ಮೇಷನ್ ರಿಸರ್ಚ್. ಒಂದು ಸರ್ಚ್ ಮಾಡ್ತೀವಿ ಇನ್ಫಾರ್ಮೇಷನ್ ಬಗ್ಗೆ ಇಂದ ಲೈಕ್ ಸರ್ಚ್ ಬಾರಲ್ಲಿ ಅಥವಾ ಗೂಗಲಲ್ಲಿ ಏನೇ ನಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅದು ಬೇಕು ಕನ್ಸ್ಯೂಮರ್ಸ್. ಲೈಕ್ ಒಂದು ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡ್ತೀವಿ ಅದನ್ನ ಇನ್ಫಾರ್ಮೇಷನ್ ಸರ್ಚ್ ಮಾಡ್ತೀವಿ, ಲೈಕ್ ಎಲ್ಲೆಲ್ಲೇನೋ ಗೂಗಲ್ ಸಮಥಿಂಗ್ ಆ್ಯಪ್ಸಲ್ಲೆಲ್ಲ ಇನ್ಫಾರ್ಮೇಷನ್ ಸರ್ಚ್ ಮಾಡ್ತೀವಿ. ಮೀನ್ಸ್ ವಿ ಆರ್ ದ ಕನ್ಸ್ಯೂಮರ್ಸ್ ಆಫ್ ದಟ್ ಒನ್ ಮೇಕಿಂಗ್ ಸಮ್ ಆಫ್ ದ more researching of what the product. Next step we have evaluate alternatives. Evaluate alternatives ಬಂದು ಹೇಗೆ ನಾವು ಆಲ್ಟರ್ನೇಟಿವ್ಸ್ನ ಎವ್ಯಾಲ್ಯೂಯೇಟ್ ಮಾಡ್ತೀವಿ ಥ್ರೂಔಟ್ ಅವರ್ ಡಿಸಿಷನ್ ಮೇಕಿಂಗ್ ಅಥವಾ ಬಿಸ್ನೆಸ್ ಮಾಡಬೇಕಾದ್ರೆ ಇನ್ ಅವರ್ ಮಾರ್ಕೆಟಿಂಗ್ ಸಿಸ್ಟಮಲ್ಲಿ ಅಂತ ಹೇಗೆ ನಾವು ಒಂದು ಡಿಸಿಷನ್ ಪ್ರೊಸೆಸ್ನ ತೊಗೊತೀವಿ ಇನ್ ಅವರ್ ಬಿಸ್ನೆಸ್ ವಿ ಕ್ಯಾನ್ ಬಿ ಸಿ ದಟ್ ಒನ್. ನೆಕ್ಸ್ಟ್ ಸ್ಟೆಪ್ ಫಾರ್ ವಿ ಹ್ಯಾವ್ ಪರ್ಚೇಸ್ ಡಿಸಿಷನ್. ನಾವು ಪ್ರಾಡಕ್ಟ್ಸ್ ಅಥವಾ ಗೂಡ್ಸ್ನ ನಾವು ಸೋಲ್ಡ್ ಮಾಡ್ತಿದ್ವಿ ಅಂದರೆ ಒಂದು ಪರ್ಚೇಸ್ ಡಿಸಿಷನ್ ತೊಗೊತೀವಿ, ಲೈಕ್ ಈ ಥರ ಲೈಕ್ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾ ಅಥವಾ ಬೇಡವಾ ಅಂತ. ಲೈಕ್ ವಿ ಹ್ಯಾವ್ ದ ಚಾಯ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪರ್ಚೇಸಿಂಗ್ ಡಿಸಿಷನ್ಸ್ ಆಲ್ಸೋ ವಿ ವಿಲ್ ಓನ್ಲಿ ಟೇಕ್ ಇಟ್. ದಸ್ ಇನ್ ಕನ್ಸ್ಯೂಮರ್ ಡಿಸಿಷನ್ ಮೇಕಿಂಗ್ ಹೌ ದೇ ವಿಲ್ ಮೇಕ್ ದ ಡಿಸಿಷನ್ಸ್ ಇದರ್ ಅಪಾನ್ ದರ್ ಓನ್ ಮೇಕಿಂಗ್ ಆಫ್ ದ ಗೂಡ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ವಿ ಹ್ಯಾವ್ ಪೋಸ್ಟ್ ಪರ್ಚೇಸ್ ಡಿಸಿಷನ್. ಲೈಕ್ ಪೋಸ್ಟ್ ಪರ್ಚೇಸ್ ನಾವು ಮುಂದೆ ತೊಗೊಬೋದ ಈ ಪ್ರಾಡಕ್ಟ್ಸ್ನ ಅಂದರೆ ಲೈಕ್ ವಿ ಆರ್ ಟೇಕಿಂಗ್ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತೀವಿ, ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಇಷ್ಟ ಆಗಿರುತ್ತೆ, ಲೈಕ್ ನಾವು ಮುಂದೆ ಈ ಪ್ರಾಡಕ್ಟ್ನ ತೊಗೊಬೋದಾ ಅಂತ ಆ ಥರ ಪೋಸ್ಟ್ ಪರ್ಚೇಸ್ ಮುಂದೆ ಥಿಂಕ್ ಮಾಡ್ತೀವಿ. ಈ ಕ್ವಶನ್ ಬಂದು 4 ಮಾರ್ಕ್ಸಿಗೆ ಕೇಳ್ಬೋದು ಇನ್ ದ ಎಕ್ಸಾಮಿನೇಷನ್. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕನ್ಸ್ಯೂಮರ್ ಬಿಹೇವಿಯರ್. ಹೇಗೆ ಒಂದು ಫ್ಯಾಕ್ಟರ್ಸ್ ಕನ್ಸ್ಯೂಮರ್ ಬಿಹೇವಿಯರ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ ಲೈಕ್ ವಿ ಹ್ಯಾವ್ two factors, it's internal factors and external factors. Let us see the one point. Perception ಬಂದು ಹೇಗೆ ಒಂದು ಪ್ರಾಡಕ್ಟ್ನ ನಾವು ಲೈಕ್ ಇಂಟರ್ನಲ್ ಫ್ಯಾಕ್ಟರ್ಸ್ ಆಗಿ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಒಂದು ಪರ್ಸೆಪ್ಷನಲ್ ಆಗಿ ಒಬ್ಬ ಕನ್ಸ್ಯೂಮರ್ಗೆ ಅಂತ ವಿ ಕ್ಯಾನ್ ಬಿ ಸಿ. ಆ್ಯಟಿಟ್ಯೂಡ್ಸ್ ಡಿಪೆಂಡ್ಸ್ ಅಪಾನ್, ಲೈಕ್ ಆ್ಯಟಿಟ್ಯೂಡ್ಸ್ ಬಂದು ಅವ್ರ ಚಾಯ್ಸ್ ಆಗಿರುತ್ತೆ, ಹೇಗೆ ಒಂದು ಚಾಯ್ಸ್ ಮಾಡ್ತಾರೆ ಒಂದು ಪ್ರಾಡಕ್ಟ್ನ ಅಂತ. ಚಾಯ್ಸ್ ಪ್ರಾಡಕ್ಟ್ ಹಿಂದೆ ಓನ್ ಡಿಸಿಷನ್ ಮೇಕಿಂಗ್ ಆರ್ ಬಿಸ್ನೆಸಸ್ ಪ್ರೊಸೆಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಮೋಟಿವೇಶನ್ ಬಟ್ ನಾವು ಕನ್ಸ್ಯೂಮರ್ ಆಗಿ ಒಂದು ಪ್ರಾಡಕ್ಟ್ ಮೇಲೆ ಲೈಕ್ ಇಂಟರ್ನಲ್ ಫ್ಯಾಕ್ಟರ್ ಆಗಿ ನಾವು ಒಂದು ಪ್ರಾಡಕ್ಟ್ನ ವಿ ವಿಲ್ ಲೈಕ್ ಮೀನ್ಸ್ ವಿ ವಿಲ್ ಮೋಟಿವೇಟ್ ಆ್ಯಂಡ್ ವಿ ವಿಲ್ ವಿಲ್ಲಿಂಗ್ ಟು ಬೈ ದಟ್ ಪ್ರಾಡಕ್ಟ್ ಓನ್ಲಿ. ನೆಕ್ಸ್ಟ್ ಈಸ್ ಲರ್ನಿಂಗ್. ಒಂದು ಲರ್ನಿಂಗ್ ಮಾಡ್ತೀವಿ, ಲೈಕ್ ಸಮ್ ಆಫ್ ದ ನಾವು ಪ್ರಾಡಕ್ಟ್ನ ಬೈ ಮಾಡಿದ್ರೆ ಅದ್ರ ಫೀಚರ್ಸ್ ಎಲ್ಲ ಲರ್ನ್ ಮಾಡ್ತೀವಿ, ಹೇಗೆ ವರ್ಕ್ ಆಗುತ್ತೆ ಫೀಚರ್ಸ್ ಹೇಗೆ ಅದ್ರ ಬಗ್ಗೆ ಎಲ್ಲ ಲರ್ನ್ ಮಾಡಿ ವಿ ವಿಲ್ ಟೇಕ್ ಇಟ್ ದಟ್ ಪ್ರಾಡಕ್ಟ್. ನೆಕ್ಸ್ಟ್ ಈಸ್ ಪರ್ಸ್ನಾಲಿಟಿ. ಡಿಪೆಂಡ್ಸ್ ಆನ್ ದ ಪರ್ಸ್ನಾಲಿಟಿ ಹೌ ದ ಬಿಹೇವಿಯರ್ ಆಫ್ ದ ಕನ್ಸ್ಯೂಮರ್ ವಿಲ್ ಬಿಹೇವ್ ಇನ್ ಆನ್ ಇಂಟರ್ನಲಿ ಫ್ಯಾಕ್ಟರ್ಸ್ ಡಿಪೆಂಡಿಂಗ್ ಅಪಾನ್ ದ ಕನ್ಸ್ಯೂಮರ್ಸ್ ಆರ್ ಇನ್ ಆನ್ ಮಾರ್ಕೆಟ್. ಏಜ್ ಗ್ರೂಪ್ಸ್ನ ಡಿವೈಡ್ ಮಾಡ್ತೀವಿ, ಲೈಕ್ ಸಮ್ ಆಫ್ ದ ಪರ್ಟಿಕ್ಯುಲರ್ ಒಬ್ರಿಗೆ ಈ ಥರ ಪ್ರಾಡಕ್ಟ್ಸ್ ಬೇಕಾ, ನೆಕ್ಸ್ಟ್ ಈ ಥರ ಪ್ರಾಡಕ್ಟ್ಸ್ ಬೇಕಾ ಅಂತ ವಿ ಆರ್ ಡಿವೈಡಿಂಗ್ ಇನ್ ಏಜ್ ಗ್ರೂಪ್ಸ್ ಆ್ಯಂಡ್ ಗಿವಿಂಗ್ ಸಮ್ ಆಫ್ ದ ಮೋರ್ influence importance to the consumer behavior in our marketing or in our businesses. Next is lifestyle. ಇದು ಡಿಪೆಂಡ್ಸ್ ಆಗಿರುತ್ತೆ ಲೈಫ್ ಸ್ಟೈಲ್ ಮೇಲೆ ಒಬ್ಬ ಕನ್ಸ್ಯೂಮರ್ ಹೇಗೆ ಒಂದು ಪ್ರಾಡಕ್ಟ್ಸ್ನ ಅಥವಾ ಗೂಡ್ಸ್ನ ಪರ್ಚೇಸ್ ಮಾಡ್ತಾರೆ ಅಂತ. ಇನ್ಕಮ್ ಅವ್ರಿಗೆ ಎಷ್ಟು ಕೊಡಬೇಕು ಸ್ಯಾಲ್ರಿ ಬೇಸಿಸ್ ಅಪಾನ್ ಅವರ್ ಕನ್ಸ್ಯೂಮರ್ ಬಿಹೇವಿಯರ್ ವಿ ಕ್ಯಾನ್ ಬಿ ಸಿ ಆನ್ ದ ಫ್ಯಾಕ್ಟರ್. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ವಿ ಹ್ಯಾವ್ ಮೆನಿ ಟೈಪ್ಸ್. ಫಸ್ಟ್ ವಿ ಹ್ಯಾವ್ ಕಲ್ಚರ್ ಬಂದು ಹೇಗೆ ಒಂದು ಕಲ್ಚರಲ್ ಆಗಿ ಒಂದು ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ, ಕನ್ಸ್ಯೂಮರ್ ಬಿಹೇವಿಯರ್ ಹೇಗೆ ಒಂದು ಕಲ್ಚರಲ್ ಆಗಿ ಡಿಪೆಂಡ್ ಆಗಿರ್ತಾರೆ ಅಂತ. ನೆಕ್ಸ್ಟ್ ಈಸ್ ಸಬ್ ಕಲ್ಚರ್ ಬಂದು ಕಲ್ಚರ್ ಸಬ್ ಕಲ್ಚರ್ ಆಗಿರುತ್ತೆ, ಲೈಕ್ ವಿ ವಿಲ್ ಸಿ ಹೇಗೆ ನಾವು ಒಂದು ಕನ್ಸ್ಯೂಮರ್ ಬಿಹೇವಿಯರ್ ಸಬ್ ಕಲ್ಚರ್ ಆಗಿ ಡಿವೈಡ್ ಮಾಡ್ತೀವಿ ಅಂತ. ಸೋಷಿಯಲ್ ಕ್ಲಾಸ್ ಲೈಕ್ ಒಂದೊಂದು ಸೊಸೈಟಿ ಸಹ ಒಂದು ಬೆಸ್ಟ್ ಎಂಪ್ಲಾಯ್ಮೆಂಟ್ ಅಥವಾ ಬೆಸ್ಟ್ ಪ್ರಾಡಕ್ಟ್ಸ್ನ ಕೊಡಬೇಕಾಗುತ್ತೆ. ಹೇಗೆ ನಾವು ಸೊಸೈಟಿಗೆ ಎಷ್ಟು ಒಂದು ಬೆಸ್ಟ್ ಕ್ವಾಂಟಿಟಿ ಪ್ರಾಡಕ್ಟ್ಸ್ನ ಅಂತ ವಿ ವಿಲ್ ಗಿವ್ ಎಸ್ ವಿ ಕ್ಯಾನ್ ಬಿ ಸಿ. ರೆಫರೆನ್ಸ್ ಗ್ರೂಪ್ ಬಂದು ಹೇಗೆ ನಾವು ಒಬ್ಬರು ರೆಫರ್ ಮಾಡ್ತೀವಿ ಇನ್ ಅವರ್ ಗ್ರೂಪಲ್ಲಿ ಅಂತ ವಿ ಕ್ಯಾನ್ ಬಿನು. ಜೆಂಡರ್ ರೋಲ್ಸ್ ಬಂದು ಲೈಕ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಟಗರೈಸ್ ಮಾಡಿ ಅವ್ರಿಗೊಂದು ಪ್ರಾಡಕ್ಟ್ಸ್ನ ಲೈಕ್ ವಿ ವಿಲ್ ಮೇಕ್ ಇಟ್ ದಟ್ ಈಸ್ ಇನ್ ಜೆಂಡರ್ ರೋಲ್ಸ್ ಡಿಪೆಂಡ್ಸ್ ಅಪಾನ್ ದರ್ ಜೆಂಡರ್ ರೋಲ್ಸ್. ನೆಕ್ಸ್ಟ್ ಈಸ್ ಒಪಿನಿಯನ್ ಲೀಡರ್ಸ್.
ಒಪಿನಿಯನ್ ಲೀಡರ್ಸ್ ಎಕ್ಸ್ಟರ್ನಲಿ ಒಪಿನಿಯನ್ ಲೀಡರ್ಸ್ನ ಹೇಗೆ ಡಿಪೆಂಡ್ ಮಾಡ್ಕೊಂಡಿದ್ದೀವಿ ನಾವು ಕನ್ಸ್ಯೂಮರ್ ಬಿಹೇವಿಯರ್ ವಿ ಕ್ಯಾನ್ ಬಿ ನೋನ್. ನೆಕ್ಸ್ಟ್ ಈಸ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಬಂದು ಹೇಗೆ ನಾವು ಒಂದು ಪರ್ಸನ್ಸ್ ಮೇಲೆ ಫಿಸಿಕಲಿ ಡಿಪೆಂಡ್ ಆಗಿರ್ತೀವಿ ಅದು ಹೀಗೆ ಒಂದು ಕನ್ಸ್ಯೂಮರ್ ಬಿಹೇವಿಯರ್ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಾರೆ ದಟ್ ಈಸ್ ಅ ಫಿಸಿಕಲಿ ಎನ್ವಿರಾನ್ಮೆಂಟ್. ಹೀಗೆ ಫಿಸಿಕಲಿ ನಮ್ಮ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಆಗ್ತಾಯಿದೆ ನಮ್ಮ ಪ್ರಾಡಕ್ಟ್ಸ್ ವಿ ಕ್ಯಾನ್ ಬಿ ನೋ. ನೆಕ್ಸ್ಟ್ ಈಸ್ ಎಕನಾಮಿಕ್ ಸಿಚುವೇಶನ್ ಬಂದು ಹೇಗೆ ನಮ್ಮ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀವಿ ಅಥವಾ ನಾವು ವಿ ಆರ್ ಮೇಕಿಂಗ್ ಒಂದು ಪ್ರಾಡಕ್ಟ್ ಮೀನ್ಸ್ ಅದು ಎಕನಾಮಿಕ್ ಸಿಚುವೇಷನಲ್ಲಿ ಸೂಟ್ ಆಗುತ್ತಾ ಅಂತ ನ್ಯಾಚುರಲಿ ಅಂತ ವಿ ಕ್ಯಾನ್ ಬಿ ಸಿ. ದಿಸ್ ಆರ್ ದ ಸಮ್ ಆಫ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಕನ್ಸ್ಯೂಮರ್ ಬಿಹೇವಿಯರ್. ನಿಮಗಿನ ಈ ಡೆಪ್ತ್ ಇನ್ಫಾರ್ಮೇಷನ್ ಬೇಕಾದ್ರೆ ಲಿಂಕ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಆ ವಿಡಿಯೋದಲ್ಲಿ ಫುಲ್ ಡೆಪ್ತ್ ಇನ್ಫಾರ್ಮೇಷನ್ ನೋಡ್ಕೊಬೋದು. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಮಾರ್ಕೆಟಿಂಗ್ ರಿಸರ್ಚ್ ಇನ್ ಡೀಟೇಲ್. ಲೈಕ್ ಮಾರ್ಕೆಟಿಂಗ್ ರಿಸರ್ಚ್ನ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ, ಅಥವಾ ಇಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ದ ರೋಲ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಇನ್ ಡಿಸಿಷನ್ ಮೇಕಿಂಗ್ ಸಿಸ್ಟಮ್ ಅಂತ ಕೇಳ್ತಾರೆ. ಮೀನ್ಸ್ ಇನ್ ಡೀಟೇಲ್ ಅಂತ ಕೇಳಿದ್ರೆ ಇದು 12 ಮಾರ್ಕ್ಸಿಗೆ ಆಗುತ್ತೆ. 12 ಮಾರ್ಕ್ಸಿಗೆ ನೀವು ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಮತ್ತು ಪ್ರೊಸೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. 4 ಮಾರ್ಕ್ಸಿಗೆ ಕೇಳಿದಾಗ ಬರೀ ಇಂಪಾರ್ಟೆನ್ಸ್ ಅಂತ ಕೇಳಿದಾಗ ಈ ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಇದು ಸಹ 4 ಮಾರ್ಕ್ಸ್ ರಿಲೇಟೆಡ್ ಆಗಿರುತ್ತೆ. ಲೈಕ್ ಈ ಕ್ವಶನ್ನಲ್ಲಿ ನೀವು ಓದ್ಕೊಂಡ್ರೆ ಎಲ್ಲ 4 ಮಾರ್ಕ್ಸ್ 12 ಮಾರ್ಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. Let us see the meaning of marketing research. Marketing research, it is a systematic method of collecting, recording, analyzing of data and interpreting information about a market to solve the marketing problems quickly, correctly and systematically. ಮಾರ್ಕೆಟಿಂಗ್ ರಿಸರ್ಚ್ ಬಂದು ಒಂದು ರಿಸರ್ಚ್ ಆಗಿರುತ್ತೆ. ಲೈಕ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ಸ್ ಮತ್ತು ರೆಕಾರ್ಡ್ ಮಾಡ್ತೀವಿ ಮತ್ತು ಅನಲೈಸಿಂಗ್ ಡೇಟಾ ಮಾಡ್ತೀವಿ. ಹೀಗೆ ಇಂಟರ್ಪ್ರಿಟಿಂಗ್ ಇನ್ಫಾರ್ಮೇಷನ್ಸ್ನೆಲ್ಲ ನಾವು ಒಂದು ಕಲೆಕ್ಟ್ ಮಾಡ್ತೀವಿ ಇನ್ನೊಂದು ಮಾರ್ಕೆಟಲ್ಲಿ, ಮತ್ತು ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್ನೆಲ್ಲ ನಾವು ಸಾಲ್ವ್ ಮಾಡ್ತೀವಿ ಕ್ವಿಕ್ಲಿ ಆಗಿ ಮತ್ತು ಕರೆಕ್ಟ್ಲಿ ಆಗಿ ಸಿಸ್ಟಮೆಟಿಕಲ್ ಮ್ಯಾನರ್ ಆಗಿ ಒಂದು ಡಿಸಿಷನ್ ತೊಗೊಂತ ಒಂದು ಕರೆಕ್ಟ್ಲಿ ಮ್ಯಾನರಲ್ಲಿ ಒಂದು ಪ್ರೋಸೆಸ್ ಅಥವಾ ಡಿಸಿಷನ್ಸ್ನೆಲ್ಲ ಸಾಲ್ವ್ ಮಾಡಿ ವಿ ಕ್ಯಾನ್ ಬಿ ಸರ್ಚ್ ದಟ್ ಈಸ್ ಅನ್ ಮಾರ್ಕೆಟಿಂಗ್ ರಿಸರ್ಚ್. ಹೀಗೆ ನಾವು ಒಂದು ಮಾರ್ಕೆಟ್ ಮೇಲೆ ಅಥವಾ ಒಂದು ಪ್ರಾಡಕ್ಟ್ ಮೇಲೆ ರಿಸರ್ಚ್ ಮಾಡ್ತೀವಿ ಅನ್ನೋದು ಮಾರ್ಕೆಟಿಂಗ್ ರಿಸರ್ಚ್. ನೆಕ್ಸ್ಟ್ ವಿ ಆರ್ ಸಮ್ ಆಫ್ ದ ರೋಲ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಇನ್ ಡಿಸಿಷನ್ ಮೇಕಿಂಗ್ ಸಿಸ್ಟಮ್. ಫಸ್ಟ್ ವಿ ಆರ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಮಾರ್ಕೆಟಿಂಗ್ ಪ್ಲಾನ್. ಒಂದು ನಾವು ಮಾರ್ಕೆಟಿಂಗ್ ರಿಸರ್ಚ್ ಮಾಡ್ತಿದ್ದೀವಿ, ನಾವು ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಿರ್ತೀವಿ, ಅದನ್ನ ಎಕ್ಸಿಕ್ಯೂಷನ್ ಮಾಡಬೇಕಾಗುತ್ತೆ ಇನ್ ಅವರ್ ಬಿಸ್ನೆಸ್. ಹೀಗೆ ಒಂದು ಬಿಸ್ನೆಸ್ಸಲ್ಲಿ ನಮ್ಮ ಪ್ಲ್ಯಾನ್ ವರ್ಕ್ ಆಗ್ತಿದೆ ಅಂತ ವಿ ಕ್ಯಾನ್ ಬಿ ನೋ. ನೆಕ್ಸ್ಟ್ ಈಸ್ ಕ್ವಿಕ್ ಆ್ಯಂಡ್ ಕರೆಕ್ಟ್ ಡಿಸಿಷನ್ ಮೇಕಿಂಗ್. ಒಂದು ಮಾರ್ಕೆಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಕ್ವಿಕ್ ಆ್ಯಂಡ್ ಕರೆಕ್ಟ್ ಡಿಸಿಷನ್ ಮೇಕಿಂಗ್ ಇರಬೇಕಾಗುತ್ತೆ ಒಂದು ಬಿಸ್ನೆಸ್ಸಲ್ಲಿ. ಹೇಗೆ ನಾವು ಕ್ವಿಕ್ ಆ್ಯಕ್ಷನ್ಸ್ ತೊಗೊತೀನಿ, ಹೇಗೆ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ವಿ ಹ್ಯಾವ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ಆನ್ ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್. ಹೇಗೆ ಒಂದು ಎಫೆಕ್ಟಿವ್ ಸೊಲ್ಯೂಷನ್ಸ್ ಸಮ್ ಆಫ್ ದ ನಾವು ಸೊಲ್ಯೂಷನ್ಸ್ ಲೈಕ್ ವಿ ವಿಲ್ ಡೂ ಮೀನ್ಸ್ ಹೇಗೆ ಒಂದು ಎಫೆಕ್ಟ್ ಮಾಡುತ್ತೆ ಲೈಕ್ ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್ಗೆ ಅಂದರೆ ಲೈಕ್ ಒಂದು ಮಾರ್ಕೆಟಿಂಗ್ ರಿಸರ್ಚ್ ಮಾಡ್ತಿದ್ವಿ ಅಂದರೆ ಅದೊಂದು ಎಫೆಕ್ಟ್ ಆಗುತ್ತೆ. ಲೈಕ್ ಸಮ್ ಆಫ್ ದ ರಿಸರ್ಚಸ್ ಸ್ವಲ್ಪ ಲೈಕ್ ಇಟ್ ಶುಡ್ ಬಿ ಡಿಫಾಲ್ಟ್ ಆಗಿರುತ್ತೆ. ಅದು ಎಫೆಕ್ಟ್ ಸೊಲ್ಯೂಷನ್ಸ್ ಸಹ ನಮ್ಮ ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್ ಮೇಲೆ ಡಿಫ್ಲೆಕ್ಟ್ ಆಗುತ್ತೆ. ದಟ್ ಈಸ್ ಅನ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ಆನ್ ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ವಿ ಹ್ಯಾವ್ ಯೂತ್ ಸ್ಪೆಂಡಿಂಗ್ ಆನ್ ಮಾರ್ಕೆಟಿಂಗ್ ರಿಸರ್ಚ್. ನಾವು ತುಂಬ ಸ್ಪೆಂಡ್ ಮಾಡ್ತೀವಿ ಒಂದು ಮಾರ್ಕೆಟಿಂಗ್ ರಿಸರ್ಚ್ ಸ್ಟಾರ್ಟ್ ಮಾಡಿದ್ರೆ ಯೂತ್ ಸ್ಪೆಂಡ್ ಲೈಕ್ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತೀವಿ. ಲೈಕ್ ಒಂದು ಮಾರ್ಕೆಟಿಂಗ್ ರಿಸರ್ಚ್ ಮಾಡ್ತಾನೆ ಇರ್ತೀವಿ ಡೇ ಬೈ ಡೇ, ದಟ್ ಈಸ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಈಸ್ ಗೈಡ್ಸ್ ಇನ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್. ಒಂದು ಗೈಡ್ ಮಾಡುತ್ತೆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮೇಲೆ ಹೇಗೆ ಒಂದು ಬಿಸ್ನೆಸ್ ಡಿಸಿಷನ್ಸ್ನ ತೊಗೊಬೋದು ಅಂತ ಇನ್ನೊಬ್ಬ ಬಿಸ್ನೆಸಸ್ ನ್ಯೂ ಪ್ರಾಡಕ್ಟ್ ಮೇಲೆ ಹೇಗೆ ನ್ಯೂ ಗೈಡ್ಸ್ ತೊಗೊಬೋದು, ಇನ್ನೊಬ್ಬ ಬಿಸ್ನೆಸ್ ನ್ಯೂ ಪ್ರಾಡಕ್ಟ್ ಮೇಲೆ ಹೇಗೆ ನ್ಯೂ ಟೆಕ್ನಾಲಜೀಸ್ನ ಆ್ಯಡ್ ಮಾಡ್ಬೋದು ಅಂತ ಇನ್ನೊಬ್ಬ ಮಾರ್ಕೆಟಿಂಗ್ ರಿಸರ್ಚ್ ವಿ ಕ್ಯಾನ್ ಬಿ ಸಿ. ನೆಕ್ಸ್ಟ್ ಈ ಸ್ಟಡೀಸ್ ಕನ್ಸ್ಯೂಮರ್ ಬಿಹೇವಿಯರ್. ಒಂದು ಕನ್ಸ್ಯೂಮರ್ ಬಿಹೇವಿಯರ್ ಮೇಲೆ ಸ್ಟಡೀಸ್ ಮಾಡುತ್ತೆ ಒಂದು ಮಾರ್ಕೆಟಿಂಗ್ ರಿಸರ್ಚ್ ಬಂದು. ಲೈಕ್ ಕನ್ಸ್ಯೂಮರ್ ಬಿಹೇವಿಯರ್ನ ಅವ್ರು ಕನ್ಸ್ಯೂಮರ್ಗೆ ಏನೇನು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬೇಸ್ಡ್ ಗೂಡ್ಸ್ ಬೇಕು, ಅಂದರೆ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ನೀಡ್ಸ್ ಆಗಿರಬೇಕು, ಮತ್ತು ಅವ್ರಿಗೆ ಎಂಥ ಆಫರ್ಸ್ ಮತ್ತು ಏನೇನು ಲೈಕ್ ಕೂಪನ್ಸ್ ಅನ್ನೆಲ್ಲ ಸ್ಟಡೀಸ್ ಮಾಡುತ್ತೆ. ಆ್ಯಂಡ್ ವಿ ವಿಲ್ ಬಿ ನೋ ದೀಸ್ ಆರ್ ದ ಸಮ್ ಆಫ್ ದ ರೂಲ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್. ನೆಕ್ಸ್ಟ್ ವಿ ಹ್ಯಾವ್ ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಆರ್ ಸ್ಟೆಪ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್. ಲೈಕ್ ನೀವು ಪ್ರೊಸೆಸ್ ಅಂತ ಕೇಳಿದ್ರೆ ಈ ಸ್ಟೆಪ್ಸೇ ಬರೀಬೇಕು, ಸ್ಟೆಪ್ಸ್ ಅಂತ ಕೇಳಿದ್ರೆ ಈ ಸ್ಟೆಪ್ಸೇ ಬರೀಬೇಕು. ಫಸ್ಟ್ ವಿ ಹ್ಯಾವ್ ಡಿಫೈನ್ ದ ರಿಸರ್ಚ್ ಪ್ರಾಬ್ಲಮ್. ಡಿಫೈನ್ ಮಾಡಬೇಕಾಗುತ್ತೆ ರಿಸರ್ಚ್ ಪ್ರಾಬ್ಲಮ್ ಏನಾಗಿದೆ ರಿಸರ್ಚಲ್ಲಿ. ಡಿಫೈನ್ ಮೀನ್ಸ್ ವಿ ವಿಲ್ ಡಿಫೈನ್ ದಟ್ ಒನ್ ರಿಸರ್ಚ್ ಪ್ರಾಬ್ಲಮ್. ನೆಕ್ಸ್ಟ್ ಈಸ್ ಡೆಟರ್ಮೈನ್ ದ ರಿಸರ್ಚ್ ಡಿಸೈನ್. ಒಂದು ಡೆಟರ್ ಮಾಡ್ತೀವಿ ರಿಸರ್ಚ್ ಡಿಸೈನ ಈ ಥರ ಡಿಸೈನ್ ಇದೆ ವಿ ಕ್ಯಾನ್ ಬಿ ಡೂ ಆ್ಯಂಡ್ ವಿ ಕ್ಯಾನ್ ಬಿ ನೋ ಸಮ್ ಆಫ್ ದ ಡಿಸೈನ್ಸ್ ಇನ್ ಅವರ್ ಬಿಸ್ನೆಸ್ ಅಂತ. ದಟ್ ಈಸ್ ಆ್ಯಂಡ್ ಡೆಟರ್ಮೈನ್ ದ ರಿಸರ್ಚ್ ಡಿಸೈನ್ ಆಗಿರುತ್ತೆ. ನೆಕ್ಸ್ಟ್ ಚೂಸ್ ದ ಮೆಥಡ್ ಆಫ್ ಕಲೆಕ್ಟಿಂಗ್ ಡೇಟಾ. ನಾವು ಚೂಸ್ ಮಾಡ್ತೀವಿ ಲೈಕ್ ಮೆಥಡ್ ಆಫ್ ಕಲೆಕ್ಟಿಂಗ್ ಡೇಟಾನ ಈ ಥರ ನಾವು ಕಲೆಕ್ಟಿಂಗ್ ಡೇಟಾ ಹೇಗಿರ್ಬೋದು ಮತ್ತು ಮೀನ್ಸ್ ಮೆಥಡ್ ಹೇಗೆ ನಾವು ಒಂದು ಕಲೆಕ್ಟ್ ಮಾಡ್ತೀವಿ ಅಂದರೆ ಲೈಕ್ ಸಮ್ ಆಫ್ ದ ಕನ್ಸ್ಯೂಮರ್ಸ್ನ ನಾವು ಒಬ್ಬರು ಟಾರ್ಗೆಟ್ ಮಾಡಿ ಅವ್ರು ಲೈಕ್ ಅವ್ರ ಕ್ವಾಂಟಿಟಿ ಬೇಸ್ ಯಾವ ಥರ ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ತೊಗೊಂಡು ಒಂದು ಕಲೆಕ್ಟ್ ಮಾಡ್ತೀವಿ ಡೇಟಾನ ಇನ್ ಅವರ್ ಬಿಸ್ನೆಸಸ್ ಮಾರ್ಕೆಟಿಂಗ್ ರಿಸರ್ಚಲ್ಲಿ. ನೆಕ್ಸ್ಟ್ ಇಸ್ ಫ್ರೇಮ್ ವರ್ಕ್, ಫೀಲ್ಡ್ ವರ್ಕ್ ಆರ್ ಡೇಟಾ ಕಲೆಕ್ಷನ್. ಒಂದು ಫ್ರೇಮ್ ವರ್ಕ್ ಮಾಡ್ತೀವಿ ಅಥವಾ ಫೀಲ್ಡ್ ವರ್ಕ್ ಮಾಡ್ತೀವಿ, ಒಂದು ಡೇಟಾ ಕಲೆಕ್ಷನ್ನ ಕಲೆಕ್ಟ್ ಮಾಡ್ತೀವಿ. ಫ್ರೇಮ್ ವರ್ಕ್ ಅಂದರೆ ನಾವು ಕ್ವೈರೀಸ್ನ ಮಾಡ್ತೀವಿ, ಫೀಲ್ಡ್ ವರ್ಕನ್ನು ಕ್ವೈರೀಸ್ನೆಲ್ಲ ಒಬ್ಬ ಕನ್ಸ್ಯೂಮರ್ಗೆ ಕೊಟ್ಟು ಫಿಲ್ ಮಾಡೋಕ್ಕೆ ಹೇಳ್ತೀವಿ. ಅದರಿಂದ ಡೇಟಾ ಕಲೆಕ್ಷನ್ ಆಗುತ್ತೆ. ಅದೇ ಏನೇನು ನಮ್ಮ ಡಿಫಾಲ್ಟ್ ಇದೆ ಅಂತ ನೋಡ್ಕೊಂಡು ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಒಂದೊಂದು ಮಾರ್ಕೆಟ್ ರಿಸರ್ಚ್ ಆಗಿರುತ್ತೆ.
ನೆಕ್ಸ್ಟ್ ಇಸ್ ಡೇಟಾ ಪ್ರಿಪ್ರೇಷನ್ ಆ್ಯಂಡ್ ಅನಾಲಿಸಿಸ್. ಒಂದು ಡೇಟಾ ಪ್ರಿಪ್ರೇಷನ್ ಮಾಡ್ತೀವಿ ಮತ್ತು ಅನಾಲಿಸಿಸ್ನ ಸ್ಟಾರ್ಟ್ ಮಾಡ್ತೀವಿ. ಹೇಗೆ ಅಂದರೆ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಡೇಟಾ ಒಂದು ಪ್ರಿಪ್ರೇಷನ್ ಮಾಡ್ತೀವಿ. ಲೈಕ್ ಸಮ್ ಆಫ್ ದ ನಮ್ಮ ಬಿಸ್ನೆಸ್ ಹೀಗಿದೆ ಆಗಿದೆ ಅಂತ ಲೈಕ್ ಅನಾಲಿಸಿಸ್ ನೋಡಿ ವಿ ವಿಲ್ ಡೂ ದ ಮಾರ್ಕೆಟಿಂಗ್ ರಿಸರ್ಚ್. ನೆಕ್ಸ್ಟ್ ಇಸ್ ರಿಪೋರ್ಟ್ ಪ್ರಿಪ್ರೇಷನ್ ಆ್ಯಂಡ್ ಪ್ರೆಸೆಂಟೇಷನ್. ಒಂದು ರಿಪೋರ್ಟ್ ಪ್ರಿಪ್ರೇಷನ್ ಮಾಡ್ತೀವಿ ಮತ್ತು ಪ್ರೆಸೆಂಟೇಷನ್ ಮಾಡ್ತೀವಿ. ಹೇಗೆ ನಾನು ರಿಪೋರ್ಟ್ ಪ್ರಿಪ್ರೇಷನ್ ಅಂದರೆ ಪ್ರೆಸೆಂಟೇಷನ್ ಅಂದರೆ ಹೇಗೆ ನಾವು ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್ ರಿಸರ್ಚಲ್ಲಿ ಹೇಗೆ ಡೆವಲಪ್ ಆಗಿದೆ, ದಟ್ ಈಸ್ ಆನ್ ರಿಪೋರ್ಟ್ ಪ್ರಿಪ್ರೇಷನ್ ಆ್ಯಂಡ್ ಪ್ರೆಸೆಂಟೇಷನ್. ನೆಕ್ಸ್ಟ್ ಕ್ವಶನ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ಸೆಗ್ಮೆಂಟಿಂಗ್ ಇನ್ ಡೀಟೇಲ್. ಸೆಗ್ಮೆಂಟಿಂಗ್ ಅನ್ನೋದನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಥವಾ ನಿಮಗೆ ಈ ಕ್ವಶನ್ ಎಲ್ಲ ಇನ್ನೊಂದು ಕೇಳ್ಬೋದು, ಲೈಕ್ ಎಕ್ಸ್ಪ್ಲೇನ್ ದ ಬೇಸಿಸ್ ಆಫ್ ಸೆಗ್ಮೆಂಟಿಂಗ್ ಅಂತ ಕೇಳ್ತಾರೆ. ಲೈಕ್ ಈ ಕ್ವಶನಲ್ಲಿ ನಿಮಗೆಲ್ಲ ಲೈಕ್ ಟೈಪ್ಸ್ ಸಹ ಸಿಗುತ್ತಾ, ಅಥವಾ ನೀಡ್ ಆ್ಯಂಡ್ ಪರ್ಪಸ್ ಅಂತಲೇ ಕೇಳ್ಬೋದು. ಇನ್ ಡೀಟೇಲ್ ಅಂತ ಕೇಳ್ತಾರೆ in the examination. Let us see meaning. Market segmentation is a process of dividing a market into different sections of customers with common needs or features and targeting them with distinct marketing mix. ಒಂದು ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಒಂದು ಪ್ರೋಸೆಸ್ ಆಗಿರುತ್ತೆ ಮತ್ತು ಡಿವೈಡ್ ಮಾಡುತ್ತೆ ಮಾರ್ಕೆಟ್ನ ಇಂಟು ಡಿಫ್ರೆಂಟ್ ಸೆಕ್ಷನ್ಸಲ್ಲಿ. ಒಂದು ಸೆಗ್ಮೆಂಟ್ ಮಾಡುತ್ತೆ, ಲೈಕ್ ಸಮ್ ಆಫ್ ದ ಒಂದು ಪ್ಲೇಸ್ ಆಗಿರ್ಬೋದು, ಒಂದು ಪ್ರಮೋಷನ್ ಆಗ್ಬೋದು. ಒಂದು ಮಾರ್ಕೆಟಿಂಗ್ ಲೈಕ್ ಒಂದು ಪ್ರಾಡಕ್ಟ್ ಮಾರ್ಕೆಟಿಂಗ್ ಇರುತ್ತೆ, ವೆಜಿಟೇಬಲ್ ಮಾರ್ಕೆಟಿಂಗ್ ಇರುತ್ತೆ, ಒಂದು ಡ್ರೆಸ್ ಆ ಥರ ಡಿಫ್ರೆಂಟ್ ಮಾಡುತ್ತೆ ಒಂದೊಂದು ಸೆಕ್ಷನ್ಸ್ನ. ದಟ್ ಈಸ್ ಕಾಲ್ಡ್ ಆಸ್ ಇನ್ ದ ಸೆಗ್ಮೆಂಟಿಂಗ್. ಮತ್ತು ಒಂದು ಫೀಚರ್ಸ್ ಮತ್ತು ಟಾರ್ಗೆಟಿಂಗ್ ದಮ್ ವಿತ್ ಡಿಸ್ಟಿಂಗ್ ಆಗಲೇ ಅದೇ ಲೈಕ್ ಡಿಫ್ರೆಂಟ್ ಕ್ಯಾಟಗರೈಸಾಗಿ ಮತ್ತು ಡಿಫ್ರೆಂಟ್ ಸೆಕ್ಷನ್ಸಲ್ಲಿ ಬೈಫರ್ಟಿಕೇಟ್ ಮಾಡೋದು, ದಟ್ ಈಸ್ ಕಾಲ್ಡ್ ಆಸ್ ಸೆಗ್ಮೆಂಟಿಂಗ್. Next we have need or purposes or objectives, importance and benefits of segmentation. Need ಅಂದ್ರೂ ಇದೆ, ಪರ್ಪಸ್ ಅಂದ್ರೂ ಇದೆ, ಆಬ್ಜೆಕ್ಟ್ಸ್ ಅಂದ್ರೂ ಇದೆ, ಅಥವಾ ಇಂಪಾರ್ಟೆನ್ಸ್ ಅಂದ್ರೂ ಇದೆ. ಯಾವುದೇ ನಿಮ್ಮ ಕ್ವಶನ್ ಕೇಳಿದ್ರೆ ಇದೇ ಆನ್ಸರ್ ಲೈಕ್ ಇದೇ ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಲೆಟ್ ಅಸ್ ಸಿ ಫಸ್ಟ್ ಪಾಯಿಂಟ್, ಪ್ರಿಸೈಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್ ನೀಡ್ಸ್. ಅವ್ರ ಪ್ರಿಸೈಸ್ ಅಂದರೆ ಲೈಕ್ ಸಮ್ ಆಫ್ ದ ಅವ್ರಿಗೆ ವಾಂಟ್ಸ್ ಆ್ಯಂಡ್ ನೀಡ್ಸ್ ಇರುತ್ತೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಾಗುತ್ತೆ. ಲೈಕ್ ಕನ್ಸ್ಯೂಮರ್ದು ಕಸ್ಟಮರ್ ನೀಡ್ಸ್ ಏನೇನಿದೆ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬೇಸ್ ಎಷ್ಟಿದೆ, ಅವ್ರ ನೀಡ್ಸ್ನೆಲ್ಲ ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ ಇನ್ ಅವರ್ ಬಿಸ್ನೆಸಸ್. ದಟ್ ಈಸ್ ಅ ಕಸ್ಟಮರ್ ನೀಡ್ಸ್. ನೆಕ್ಸ್ಟ್ ಈಸ್ ಇನ್ಕ್ರೀಸ್ ಪ್ರಾಫಿಟ್. ನಾವು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ರೆ ಕನ್ಸ್ಯೂಮರ್ನ ಲೈಕ್ ಡೈರೆಕ್ಟ್ಲಿ ನಾವು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ ಒಂದು ಪ್ರಾಡಕ್ಟ್ನ. ಹೇಗೆಲ್ಲ ನಾವು ಒಂದು ಪ್ರಾಡಕ್ಟ್ ಮೇಲೆ ಹೇಗೆ ಎಷ್ಟು ಲೈಕ್ ಸಮ್ ಆಫ್ ದ ಅಮೌಂಟ್ ವಿ ವಿಲ್ ಕೀಪ್ ಇಟ್ ದಟ್ ದ ಪ್ರೈಸ್, ದಟ್ ಈಸ್ ಕಾಲ್ಡ್ ಆಸ್ ಅನ್ ಪ್ರಾಡಕ್ಟ್ ಇನ್ಕ್ರೀಸ್ ಇನ್ ಪ್ರಾಡಕ್ಟ್. ನೆಕ್ಸ್ಟ್ ಇಸ್ ಎಫೆಕ್ಟಿವ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಹೇಗೆ ನಾವು ಅಲೋಕೇಶನ್ ಮಾಡ್ತೀವಿ ರಿಸೋರ್ಸಸ್ನ, ಹೇಗೆ ಎಫೆಕ್ಟಿವ್ಲಿ ಒಂದು ಬಿಸ್ನೆಸ್ಸಲ್ಲಿ ಹೇಗೆ ಒಂದು ಸ್ಟಾರ್ಟ್ ಮಾಡ್ತೀವಿ, ದಟ್ ಈಸ್ ಅನ್ ಎಫೆಕ್ಟಿವ್ ಅಲೋಕೇಶನ್ ಆಫ್ ರಿಸೋರ್ಸಸ್. ನೆಕ್ಸ್ಟ್ ಈಸ್ ರಿಟೈನ್ಡ್ ಕಸ್ಟಮರ್ಸ್. ಲೈಕ್ ಒಬ್ಬ ಕಸ್ಟಮರ್ಸ್ ರಿಟೈನ್ ಆಗಿ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಒಂದು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಲೈಕ್ ರಿಟೈನ್ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಲೈಕ್ ಅವ್ರು ಒಂದು ಪ್ರಾಡಕ್ಟ್ ಇಷ್ಟ ಆದರೆ ದೇ ವಿಲ್ ಲೈಕ್ ಮೀನ್ಸ್ ದೇ ವಿಲ್ ಕಮ್ ಆ್ಯಂಡ್ ದೇ ವಿಲ್ ಟೇಕ್ ಇಟ್, ದಟ್ ಈಸ್ ಅನ್ ರಿಟೈನ್ ಕಸ್ಟಮರ್ಸ್. ನೆಕ್ಸ್ಟ್ ಈಸ್ ಸೆಗ್ಮೆಂಟ್ ಲೀಡರ್ಶಿಪ್. ಹೀಗೆ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್, ನಾನು ಆಗಲೇ ಸೆಗ್ಮೆಂಟಿಂಗ್ ಹೇಳಿದಾಗ ಇದು ಸೆಗ್ಮೆಂಟ್ ಲೀಡರ್ಶಿಪ್ ಬಂದು ಅವ್ರು ಡಿಫ್ರೆಂಟ್ ಸೆಕ್ಷನ್ಸ್ನ ಡಿವೈಡ್ ಮಾಡ್ತಾರೆ ಇನ್ ದ ಬಿಸ್ನೆಸಸ್. ಮಾರ್ಕೆಟಿಂಗಲ್ಲಿ ದೇ ವಿಲ್ ಡಿವೈಡ್ ದ ಸೆಗ್ಮೆಂಟ್ ಲೀಡರ್ಶಿಪ್, ದೇ ವಿಲ್ ಡಿವೈಡ್ ದ ಸೆಕ್ಷನ್ಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಗ್ಮೆಂಟ್ ಲೀಡರ್ಶಿಪ್ ಇನ್ ದ ಮಾರ್ಕೆಟಿಂಗ್. ನೆಕ್ಸ್ಟ್ ಇಸ್ ಫೋಕಸ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್. ಒಂದು ಫೋಕಸ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆಗಿರುತ್ತೆ ಒಂದು ಬಿಸ್ನೆಸ್ಸಲ್ಲಿ, ಹೀಗೆ ನಾವು ವರ್ಕ್ ಮಾಡ್ಬೋದು ಅಂತ ವಿ ಕ್ಯಾನ್ ಬಿ ಸಿ. ಫೋಕಸ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂದರೆ ಒಂದು ಫೋಕಸ್ ಮಾಡ್ತೀವಿ, ಲೈಕ್ ನಮ್ಮದು ಫೋಕಸ್ ಏನು ಇರಬೇಕಾಗುತ್ತೆ, ಪ್ರಾಫಿಟ್, ಹೈ ಪ್ರಾಫಿಟ್ ಇನ್ ದ ಬಿಸ್ನೆಸಸ್ ಹೇಗೆ ಮಾಡ್ಬೋದು ಮತ್ತು ಅದರಿಂದ ಏನೇನು ಬೆನಿಫಿಟ್ಸ್ ಮಾಡ್ಬೋದು, ವರ್ಕರ್ಸ್ಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ಫೋಕಸ್ ಮಾಡ್ತೀವಿ ಒಂದು ಕಮ್ಯುನಿಕೇಷನ್ ಬಗ್ಗೆ. ದಟ್ ಈಸ್ ಎನ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್. ನೆಕ್ಸ್ಟ್ ಈಸ್ ಬೇಸಿಸ್ ಆಫ್ ಸೆಗ್ಮೆಂಟಿಂಗ್. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೆಗ್ಮೆಂಟಿಂಗ್ ಬಂದು ಲೈಕ್ ವಿ ಕ್ಯಾನ್ ಬಿ ವಾಚ್ ಇಸ್ ಕರೆಕ್ಟ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಡೆಮೋಗ್ರಫಿಕ್ ಸೆಗ್ಮೆಂಟೇಷನ್. ಒಂದು ಡೆಮೋಗ್ರಫಿಕ್ ಸೆಗ್ಮೆಂಟೇಷನ್ ಬಂದು ಜಿಯೋಗ್ರಫಿಕಲಿ ಹೇಗೆ ನಾವು ಸೆಗ್ಮೆಂಟ್ ಮಾಡ್ತೀವಿ, ಲೈಕ್ ಡೆಮೋಕ್ರೆಟಿಕಲ್ ಆಗಿ ಒಂದು ಸೆಗ್ಮೆಂಟಿಂಗ್ನ ಹೇಗೆ ಡಿವೈಡ್ ಮಾಡ್ತೀವಿ, ದಟ್ ಈಸ್ ಅನ್ ಡೆಮೋಕ್ರೆಟಿಕ್ ಸೆಗ್ಮೆಂಟೇಷನ್. ಬಿಹೇವಿಯರ್ ಸೆಗ್ಮೆಂಟೇಷನ್, ಲೈಕ್ ಸಮ್ ಆಫ್ ದ ಕನ್ಸ್ಯೂಮರ್ಸ್ ಬಿಹೇವಿಯರ್ ಮೇಲೆ ನಾವು ಸೆಗ್ಮೆಂಟ್ ಮಾಡ್ತೀವಿ. ಕನ್ಸ್ಯೂಮರ್ಸ್ಗೆ ಏನೇನು ಕ್ವಾಲಿಟಿ ಕ್ವಾಂಟಿಟೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೇಕು, ಅವ್ರ ಬಿಹೇವಿಯರ್ ಹೇಗೆ ಇರುತ್ತೆ, ಲೈಕ್ ವಾಂಟ್ಸ್ ಆ್ಯಂಡ್ ನೀಡ್ಸ್ನ ಬಿಹೇವಿಯರ್ ಮೇಲೆ ಒಂದು ಕನ್ಸ್ಯೂಮರ್ಸ್ನ ಸೆಗ್ಮೆಂಟಿಂಗ್ ಮಾಡೋದು, ದಟ್ ಈಸ್ ಅನ್ ಬಿಹೇವಿಯರ್ ಸೆಗ್ಮೆಂಟೇಷನ್. ನೆಕ್ಸ್ಟ್ ಈಸ್ ಸೈಕ್ರೋಗ್ರಫಿಕ್ ಸೆಗ್ಮೆಂಟೇಷನ್. ಸೈಕ್ರೋಗ್ರಫಿಕ್ ಸೆಗ್ಮೆಂಟೇಷನ್ ಬಂದು ವಾಂಟ್ಸ್ ಆ್ಯಂಡ್ ನೀಡ್ಸ್ ಆ್ಯಂಡ್ ದೇ ವಿಲ್ be segmenting in the each of the some of the decisions taking, that is a psychographic segmentation. Next is cross culture segmentation. ಕ್ರಾಸ್ ಕಲ್ಚರ್ ಸೆಗ್ಮೆಂಟೇಷನ್ ಬಂದು ಲೈಕ್ ನಮ್ಮ ಆಫ್ ದ ಇಂಡಿಯನ್ ಟೇಸ್ಟ್ಗೆ ಮತ್ತು ಲೈಕ್ ಸಮ್ ಆಫ್ ದ ಅದರ್ ಕಂಟ್ರಿ ಸ್ಟೇಟ್ಗೆ ಹೇಗೆ ಸೆಗ್ಮೆಂಟ್ ಮಾಡ್ಬೋದು, ಅವ್ರ ಕ್ರಾಸ್ ಕಲ್ಚರ್ ಹೇಗೆ ಒಂದು ಕಲ್ಚರ್ ಡಿಫ್ರೆಂಟ್ ಆಗಿರುತ್ತೆ, ದಟ್ ಈಸ್ ಇನ್ ಕ್ರಾಸ್ ಕಲ್ಚರ್. ಲೈಕ್ ವಿ ವಿಲ್ ಡಿವೈಡ್ ಟು countries from the segmenting, that is in cross culture segmentation. ಲೈಕ್ ಪ್ರಾಡಕ್ಟ್ಸ್ನ ಹೇಗೆ ಸೆಗ್ಮೆಂಟ್ ಮಾಡ್ತೀವಿ ಕ್ರಾಸ್ ಕಲ್ಚರಲ್ಲಿ ಅಂತ. ನೆಕ್ಸ್ಟ್ ಇಸ್ ಜಿಯೋಗ್ರಫಿಕ್ ಸೆಗ್ಮೆಂಟೇಷನ್. ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗಿರೋ ಜಿಯೋಗ್ರಫಿಕಲ್ ಲೊಕೇಶನಲ್ಲಿ ಹೇಗೆ ನಾವು ಡಿವೈಡ್ ಮಾಡ್ತೀವಿ ಸಮ್ ಆಫ್ ದ ಸೆಗ್ಮೆಂಟೇಷನ್ ಅಂತ ವಿ ಕ್ಯಾನ್ ಬಿ ಸಿ. ನೆಕ್ಸ್ಟ್ ಇಸ್
ಸೋಷಿಯೋ ಎಕನಾಮಿಕ್ ಸೆಗ್ಮೆಂಟೇಷನ್ ಬಂದು ಹೇಗೆ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ, ಏನೋ ಬಿಸ್ನೆಸಸ್ ದಟ್ ಈಸ್ ಅನ್ ಬೇಸಿಸ್ ಆಫ್ ದ ಸೆಗ್ಮೆಂಟಿಂಗ್, ಹೇಗೆ ಒಂದು ಬೈಫರ್ಸಿಕೇಟ್ ಮಾಡ್ತೀವಿ ಅನ್ನೋದೇ ಸೋಷಿಯೋ ಎಕನಾಮಿಕ್ ಸೆಗ್ಮೆಂಟೇಷನ್. ನೆಕ್ಸ್ಟ್ ದೇ ಆರ್ ಲೆವೆಲ್ಸ್ ಆಫ್ ಸೆಗ್ಮೆಂಟಿಂಗ್. ಇದು ಸಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಅಥವಾ ನೀವು ಸಪ್ರೇಟಾಗಿ ಎಕ್ಸ್ಪ್ಲೇನ್ ದ ಲೆವೆಲ್ಸ್ ಆಫ್ ಸೆಗ್ಮೆಂಟಿಂಗ್ ಅಂತ 4 ಮಾರ್ಕ್ಸಿಗೆ ಕೇಳ್ಬೋದು. ಲೈಕ್ ನಾನು 12 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಲೈಕ್ ಇದರಲ್ಲಿ ನಮ್ಗೆ ಎಲ್ಲ ನೀಟಾಗಿ ಕಾನ್ಸೆಪ್ಟ್ಸ್ ಕೇಳಿಸ್ಕೊಂಡ್ರೆ ಇದು 4 ಮಾರ್ಕ್ಸು 12 ಮಾರ್ಕ್ಸಿಗೆ ಸಹ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಲೆಟ್ ಅಸ್ ಸಿ ಫಸ್ಟ್ ಪಾಯಿಂಟ್ ಈಸ್ ಮಾಸ್ ಮಾರ್ಕೆಟಿಂಗ್ ಬಂದು ಆಲ್ ಆಫ್ ದ ಗೂಡ್ಸ್ ಮತ್ತು ಪ್ರೊಡಕ್ಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಮಾಸ್ ಮಾರ್ಕೆಟಿಂಗಲ್ಲಿ. ಏನೇನು ನಿಮಗೆ ವಾಂಟ್ಸ್ ಆ್ಯಂಡ್ ನೀಡ್ಸ್ ಲೈಕ್ ಹೈಜೀನ್ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಸಿಗುತ್ತೆ ಇನ್ ದ ಮಾಸ್ ಮಾರ್ಕೆಟಿಂಗ್. ಲೋಕಲ್ ಮಾರ್ಕೆಟಿಂಗ್ ಬಂದು ಲೋಕಲ್ ಪ್ರಾಡಕ್ಟ್ಸ್ ಸಹ ಸಿಗುತ್ತೆ. ಲೈಕ್ ಸಮ್ ಆಫ್ ದ ಚೀಪ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇನ್ ದ ಲೋಕಲಿ ವಿ ವಿಲ್ ಸೆಲ್ ಇಟ್, ದಟ್ ಈಸ್ ಅನ್ ಲೋಕಲ್ ಮಾರ್ಕೆಟಿಂಗ್. ನೆಕ್ಸ್ಟ್ ಈಸ್ ನೈಕ್ ಮಾರ್ಕೆಟಿಂಗ್. ಬ್ರ್ಯಾಂಡೆಡ್ ಮಾರ್ಕೆಟಿಂಗ್ ಸಹ ನೈಕ್ ಮಾರ್ಕೆಟಿಂಗಲ್ಲಿ ಸಿಗುತ್ತೆ. ದಿಸ್ ಇಸ್ ನೈಕ್ ಮಾರ್ಕೆಟಿಂಗ್ ಒಂದು ಬ್ರ್ಯಾಂಡೆಡ್ ಮಾರ್ಕೆಟಿಂಗ್ ಆಗಿರುತ್ತೆ. 1-to-1 ಮಾರ್ಕೆಟಿಂಗ್, ಹೇಗೆ 1 ಪರ್ಸನಿಂದ ಅನದರ್ ಪರ್ಸನ್ಗೆ ಹೇಗೆ ಒಂದು ಸೇಲ್ಸ್ ಮಾಡ್ತೀವಿ ಅಥವಾ ಮಾರ್ಕೆಟಿಂಗ್ ಮಾಡ್ತೀವಿ, ದಟ್ ಈಸ್ ಅನ್ 1-to-1 ಮಾರ್ಕೆಟಿಂಗ್. ನೆಕ್ಸ್ಟ್ ಈಸ್ ಮಾಸ್ ಕಸ್ಟಮೈಸೇಷನ್. ಈಗ ನಾವು ಮಾಸಲ್ಲಿ ಕಸ್ಟಮೈಸೇಷನ್ ಮಾಡ್ತೀವಿ ಲೈಕ್ ಸಮ್ ಆಫ್ ದ ಪ್ರಾಡಕ್ಟ್ಸ್ನ ಅಂತ ಇನ್ ಅವರ್ ಸೆಗ್ಮೆಂಟಿಂಗ್ ವಿ ಕ್ಯಾನ್ ಬಿಸಿ ಲೈಕ್ ಬೈಫರ್ಸಿಕೇಟ್ ಮಾಡ್ತೀವಿ ಒಂದು ಮಾಸ್ ಕಸ್ಟಮೈಸೇಷನ್ನ ಇನ್ ಅವರ್ ಬಿಸ್ನೆಸ್, ದಟ್ ಈಸ್ ಅನ್ ಮಾಸ್ ಕಸ್ಟಮೈಸೇಷನ್. ನೆಕ್ಸ್ಟ್ ಈಸ್ ಪರ್ಮಿಷನ್ ಮಾರ್ಕೆಟಿಂಗ್ ಬಂದು ಒಂದು ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದ್ವಿ, ವಿ ವಿಲ್ ಟೇಕ್ ದ ಸಮ್ ಆಫ್ ದ ಪರ್ಮಿಷನ್ಸ್. ಲೈಕ್ ಈ ಥರ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ವಿ ಕ್ಯಾನ್ ಬಿ ಡೂ ಆರ್ ನಾಟ್ ದಟ್ ಲೈಕ್ ಇಸ್ ದಟ್ ಈಸ್ ಅನ್ ಪರ್ಮಿಷನ್ ಮಾರ್ಕೆಟಿಂಗ್. ನೆಕ್ಸ್ಟ್ ಈಸ್ ಸಮ್ ಆಫ್ ದ ಕ್ರೈಟೀರಿಯಾ ಫಾರ್ ಸಕ್ಸಸ್ಫುಲ್ ಸೆಗ್ಮೆಂಟೇಷನ್. ಹೇಗೆ ನಾವು ಸಕ್ಸಸ್ಫುಲ್ ಸೆಗ್ಮೆಂಟೇಷನ್ ಆಗಬೇಕಾದ್ರೆ ಸಮ್ ಆಫ್ ದ ಕ್ರೈಟೀರಿಯಾ ಇರುತ್ತೆ ಲೈಕ್ ಐಡೆಂಟಿಫೈ ಆ್ಯಂಡ್ ಮೆಜರಬಲ್. ನಾವು ಸೆಗ್ಮೆಂಟಿಂಗ್ ಮಾಡಬೇಕು ಅಂದರೆ ಐಡೆಂಟಿಫೈ ಮಾಡ್ತೀವಿ, ಮೆಜರಬಲ್ ಮಾಡ್ತೀವಿ, ಲೈಕ್ ಡಿಫ್ರೆಂಟ್ ಕೈಂಡ್ಸ್ನ. ನಾವು ಒಂದು ಬಿಸ್ನೆಸ್ನ ಈ ಥರ ಮಾಡ್ಬೋದಾ ಅಥವಾ ಇಲ್ವಾ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಸೆಗ್ಮೆಂಟಿಂಗ್ ವಿ ವಿಲ್ ಡೂ ಇಟ್, ದಟ್ ಈಸ್ ಅನ್ ಸೆಗ್ಮೆಂಟೇಷನ್. ನೆಕ್ಸ್ಟ್ ಈಸ್ ಸಬ್ಸ್ಟ್ಯಾನ್ಷಿಯಲ್ ಬಂದು ಹೇಗೆ ನಾವು ಸಬ್ಸ್ಟೆನ್ಸ್ ಅಥವಾ ಸಬ್ಸ್ಟ್ಯಾನ್ಷಿಯಲಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ನೋಡ್ತೀವಿ, ಅಥವಾ ಪ್ರೊಡಕ್ಟ್ಸ್ ಮೇಲೆ ಹೇಗೆ ನಮ್ಮ ಸಬ್ಸ್ಟ್ಯಾನ್ಷಿಯಲಿ ಸೆಗ್ಮೆಂಟೇಷನ್ ಹೇಗೆ ಡಿವೈಡ್ ಆಗಿದೆ, ದಟ್ ಈಸ್ ಅನ್ ಸಬ್ಸ್ಟ್ಯಾನ್ಷಿಯಲ್. ನೆಕ್ಸ್ಟ್ ಈಸ್ ಆಕ್ಸೆಸಿಬಲ್ ಬಂದು ಹೇಗೆ ನಾವು ಒಂದು ಪ್ರಾಡಕ್ಟ್ನ ಆಕ್ಸೆಸಿಬಲ್ ಮಾಡ್ತೀವಿ ಒಂದು ಬಿಸ್ನೆಸ್ ಅಂತ, ದಟ್ ಈಸ್ ಅನ್ ಇನ್ ಅನ್ ಮಾರ್ಕೆಟಲ್ಲಿ ಹೇಗೆ ಒಂದು ಅಸೆಸಬಲಿ ಸರ್ಚ್ ಮಾಡ್ತೀವಿ, ದಟ್ ಈಸ್ ಅನ್ ಆಕ್ಸೆಸಬಲ್. ನೆಕ್ಸ್ಟ್ ವಯಬಲ್ ಆ್ಯಂಡ್ ಸಸ್ಟೈನಬಲ್. ಹೇಗೆ ಒಂದು ವಯಬಲಿ ಸಸ್ಟೈನಬಲ್ ಆಗಿ ನಮ್ಮ ಬಿಸ್ನೆಸ್ ರನ್ ಆಗ್ತಿದೆ, ಒಂದು ಮಾರ್ಕೆಟಿಂಗ್ ರನ್ ಆಗ್ತಿದೆ, ವಿ ಕ್ಯಾನ್ ಬಿ ನೋ ಕಸ್ಟಮರ್ಸ್ ಪ್ರೈಸ್ ಸೆನ್ಸಿಟಿವಿಟಿ. ಒಬ್ಬ ಕಸ್ಟಮರ್ ಒಂದು ಪ್ರೈಸ್ ಮೇಲೆ ಸೆನ್ಸಿಟಿವ್ ಆಗಿರ್ತಾನೆ, ಲೈಕ್ ಅವ್ನಿಗೆ ಕಮ್ಮಿ ಮೀನ್ಸ್ ಇ ವಿಲ್ ಬಿ ಲೆಸ್ ಪ್ರೈಸ್ ಮೀನ್ಸ್ ಇ ವಿಲ್ ಬಿ ಟೇಕ್ ಇಟ್. ಒಂದು 100 ರೂಪೀಸ್ ಒಂದು ಪರ್ ಶರ್ಟ್ ಇದ್ದರೆ ಅದನ್ನ ಲೈಕ್ ನಾವು 80 ರೂಪೀಸ್ಗೆ ಸೆಲ್ ಮಾಡಿದ್ರೆ ಅವ್ರ ಸೆನ್ಸಿಟಿವಿಟಿ ಲೈಕ್ ದೇ ವಿಲ್ ಪರ್ಚೇಸಸ್ 80 ಓನ್ಲಿ, ದೇ ವಿಲ್ ನಾಟ್ ಪರ್ಚೇಸ್ 100 ಓನ್ಲಿ, ದಟ್ ಈಸ್ ಅನ್ ಕಸ್ಟಮರ್ಸ್ ಪ್ರೈಸ್ ಸೆನ್ಸಿಟಿವ್. ಅವ್ರ ಸೆನ್ಸಿಟಿವಿಟಿ ಮೇಲೆ ನಾವು ಒಂದು ಪ್ರೈಸ್ನ ವಿಲ್ ಬಿ ಕೀಪ್ ಇಟ್ ಇನ್ ಅವರ್ ಮಾರ್ಕೆಟಿಂಗ್. ನೆಕ್ಸ್ಟ್ ಈಸ್ ಪೊಟೆನ್ಷಿಯಲ್ ಫಾರ್ ಸಬ್ಸ್ಟಿಟ್ಯೂಷನ್. ಈಗ ಒಂದು ಪೊಟೆನ್ಷಿಯಲಿ ಆಗಿ ಸಬ್ಸ್ಟಿಟ್ಯೂಷನಲ್ಲಿ ಈಗ ಒಂದು ಬಿಸ್ನೆಸ್ನ ರನ್ ಮಾಡ್ತೀವಿ ಅಥವಾ ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ವಿ ಕ್ಯಾನ್ ಬಿ ನೋನ್. ನೆಕ್ಸ್ಟ್ ಸ್ಟೇಜ್ ಆಫ್ ಇಂಡಸ್ಟ್ರಿಯಲ್ ಲೈಫ್ ಸೈಕಲ್. ಹೇಗೆ ನಮ್ಮ ಇಂಡಸ್ಟ್ರಿಯಲ್ ಲೈಫ್ ಸೈಕಲಲ್ಲಿ ಬಿಸ್ನೆಸ್ ರನ್ ಆಗ್ತಿದೆ ಅಂತ ವಿ ಕ್ಯಾನ್ ಬಿ ಸೀನ್. ಆ್ಯಂಡ್ ಸ್ಟೇಜ್ ಆಫ್ ಲೈಫ್ ಸೈಕಲ್ ಬಂದು ಲೈಕ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನಲ್ಲಿ ಲೈಕ್ ಒಬ್ಬ ಹೈಕ್ ಇರುತ್ತಾನೆ ಮತ್ತು ಲೋ ಆ ಥರ ಹೈ ಹೋಗ್ತಾನೆ ಇರುತ್ತೆ. ಲೈಕ್ ಇದು ಇಂಡಸ್ಟ್ರಿಯಲ್ ಲೈಫ್ ಸೈಕಲ್ ಆಗಿರುತ್ತೆ ಇನ್ ಅವರ್ ಬಿಸ್ನೆಸಸ್. ಇಂಡಸ್ಟ್ರಿಯಲ್ ಸೈಕಲ್, ದಟ್ ಈಸ್ ಅನ್ IC ಇಂಡಸ್ಟ್ರಿಯಲ್ ಸೈಕಲ್. These are some of the criteria for successful segmentation. Next question we have what is targeting? Explain its strategies for target market selection. Let us see the what is meaning of targeting. Target marketing is a specific group of consumers at which a company aims its products and services. On targeting ಮಾರ್ಕೆಟಿಂಗ್ ಬಂದು ಒಂದು ಸ್ಪೆಸಿಫಿಕ್ ಗ್ರೂಪ್ ಆಫ್ ಕನ್ಸ್ಯೂಮರ್ಸ್ ಆಗಿರ್ತಾರೆ, ಹೇಮ್ಸ್ ಮಾಡ್ತಾರೆ ಲೈಕ್ ಪ್ರೊಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ, ಅದೊಂದು ಟಾರ್ಗೆಟ್ ಆಗಿರ್ತಾರೆ. ನಾವು ಒಂದು ಟಾರ್ಗೆಟ್ ಕಸ್ಟಮರ್ ಹೇಗೆ ಮಾಡ್ತೀವೋ ಮತ್ತು ಅದೇ ಥರ ಟಾರ್ಗೆಟ್ ಕಂಪ್ನಿ ಸಹ ಮಾಡ್ತೀವಿ, ಅದು ಪ್ರೊಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ಹೇಮ್ಸ್ ಮಾಡುತ್ತೆ. ಲೆಟ್ ಅಸ್ ಸಿ ದ ಸ್ಟ್ರಾಟಜೀಸ್ ಫಾರ್ ಟಾರ್ಗೆಟ್ ಮಾರ್ಕೆಟಿಂಗ್ ಸೆಲೆಕ್ಷನ್. ಫಸ್ಟ್ ವಿ ಆರ್ ಸಿಂಗಲ್ ಸೆಗ್ಮೆಂಟ್ ಟಾರ್ಗೆಟಿಂಗ್. ಒಂದು ಸೆಗ್ಮೆಂಟ್ ಟಾರ್ಗೆಟಿಂಗ್ ಬಂದು ಒಂದು ಕನ್ಸ್ಟ್ರಕ್ಟೆಡ್ ಮಾಡುತ್ತೆ ಏನೋ ಸಮ್ ಆಫ್ ದ ಲೈಕ್ ಟಾರ್ಗೆಟ್ನ, ದಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ ಸೆಗ್ಮೆಂಟ್ ಟಾರ್ಗೆಟಿಂಗ್. ನೆಕ್ಸ್ಟ್ ಈಸ್ ಸೆಲೆಕ್ಟಿವ್ ಟಾರ್ಗೆಟಿಂಗ್. ಒಂದು ಸೆಲೆಕ್ಟಿವ್ ಮಾಡ್ತೀವಿ ಒಂದು ಟಾರ್ಗೆಟ್ ಮಾರ್ಕೆಟಿಂಗ್ನ. ಲೈಕ್ ಸಮ್ ಆಫ್ ದ ಎಕ್ಸಾಂಪಲ್ ನೋಡೋದಾದರೆ ಲೈಕ್ ಕಾಸ್ಮೆಟಿಕ್ಸ್. ಒಂದು ಕಾಸ್ಮೆಟಿಕ್ಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ, ಲೈಕ್ ಮೆಡಿಸಿನ ಸೆಲೆಕ್ಟ್ ಮಾಡ್ತೀವಿ, ದಟ್ ಈಸ್ ಅನ್ ಸೆಲೆಕ್ಟಿವ್ ಟಾರ್ಗೆಟಿಂಗ್. ನಾವೇ ಒಂದು ಸೆಲೆಕ್ಟ್ ಮಾಡ್ತೀವಿ ಒಂದು ಮಾರ್ಕೆಟಿಂಗ್ನ, ದಟ್ ಈಸ್ ಅನ್ ಸೆಲೆಕ್ಟಿವ್ ಮಾರ್ಕೆಟಿಂಗ್. ನೆಕ್ಸ್ಟ್ ಈಸ್ ಮಾಸ್ ಮಾರ್ಕೆಟಿಂಗ್ ಬಂದು ಲೈಕ್ ಇದೆಲ್ಲ ಲೈಕ್ ITC ಮತ್ತು HUL ಕಂಪ್ನಿನ ಇನ್ಕ್ಲೂಡ್ ಮಾಡುತ್ತೆ. ಎಕ್ಸಾಂಪಲ್ ITC ಆ್ಯಂಡ್ HULನೆಲ್ಲ ಹೀಗೆ ಅನ್ಡಿಫ್ರೆನ್ಷಿಯೇಟ್ ಮಾರ್ಕೆಟಿಂಗ್ ಆಗಿರುತ್ತೆ. ಇದು ಅನ್ಡಿಫ್ರೆನ್ಷಿಯೇಟೆಡ್
ಡಿಫ್ರೆನಿಯೇಟ್ಸ್ ಮಾರ್ಕೆಟಿಂಗ್ ಆಗಿರುತ್ತೆ. ಲೈಕ್ ಮಾಸ್ ಎಲ್ಲ ತರಹದ ಪ್ರಾಡಕ್ಟ್ಸ್ ಸಹ ಒಂದು ಮಾರ್ಕೆಟಿಂಗ್ ನಾವು ಟಾರ್ಗೆಟ್ನ ಒಂದು ಮಾಡಬೇಕಾಗುತ್ತೆ ಮಾಸ್ ಪ್ರಾಡಕ್ಟ್ಸ್ ಮೇಲೆ. ನೆಕ್ಸ್ಟ್ ಈಸ್ ಪ್ರಾಡಕ್ಟ್ ಸ್ಪೆಷಲೈಸೇಷನ್. ಒಂದು ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಬಂದು ಡಿಫ್ರೆಂಟ್ ಯುನಿಕ್ಯೂನೆಸ್ ಆಗಿರುತ್ತೆ. ಹೀಗೆ ಒಂದು ಡಿಫ್ರೆಂಟ್ ಯುನಿಕ್ಯೂ ಸ್ಪೆಷಲೈಸೇಷನ್ಸ್ ನೋಡೋದಾದರೆ, ಲೈಕ್ ಎಕ್ಸಾಂಪಲ್ ನೋಡೋದಾದ್ರೆ ಕೆ ಎಫ್ ಸಿಲಿ ಲೈಕ್ ವಿ ವಿಲ್ ಗೆಟ್ ಚಿಕನ್ ಬರ್ಗರ್ ಆ್ಯಂಡ್ KFC ಚಿಕನ್ ಬಿರಿಯಾನಿ ದಟ್ ಲೈಕ್ ಓನ್ಲಿ ಲೈಕ್ ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಆಗಿರುತ್ತೆ. ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ ಒಂದು ಬ್ರ್ಯಾಂಡ್ ಕೇಳಿದ ತಕ್ಷಣ ಲೈಕ್ ಇನ್ನೊಂದು ಬ್ರ್ಯಾಂಡನ್ನು ನೈಕ್ ಅಂದರೆ ಸಮ್ ಆಫ್ ದ ಶೂಸ್ ಆ್ಯಂಡ್ ಶರ್ಟ್ಸ್ ಅದಾಗಿರುತ್ತೆ, ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಮಾರ್ಕೆಟ್ ಸ್ಪೆಷಲೈಸೇಷನ್ ಬಂದು ಒಂದು ಸಾಫ್ಟ್ವೇರ್ ಕಂಪ್ನೀಸ್ನ ಮಾರ್ಕೆಟ್ ಸ್ಪೆಷಲೈಸೇಷನ್ ಅಥವಾ ಟಾರ್ಗೆಟಿಂಗ್ ಮಾಡುತ್ತೆ, ಲೈಕ್ ಸಾಫ್ಟ್ವೇರ್ ಫೀಲ್ಡ್ಸ್ನ. ಎಕ್ಸಾಂಪಲ್ ಬಂದು ಲೈಕ್ SAP ಆ್ಯಂಡ್ ERP ಸಾಫ್ಟ್ವೇರ್ಸ್ನ ಒಂದು ಇನ್ಕ್ಲೂಡ್ ಮಾಡುತ್ತೆ ಒಂದು ಟಾರ್ಗೆಟಿಂಗ್ ಬಂದು. ದಿಸ್ ಆರ್ ದ ಸಮ್ ಆಫ್ ದ ಸ್ಟ್ರಾಟಜೀಸ್ ಫಾರ್ ಟಾರ್ಗೆಟ್ ಮಾರ್ಕೆಟಿಂಗ್ ಸೆಲೆಕ್ಷನ್. Next question we have explain positioning and its role. Let us see the meaning. It is an act of creating a distinctive identity in the minds of target customers. For marketers, product, brand or organization, positioning is a powerful tool that allows marketer to create an image through advertising. ಒಂದು ಪೊಸಿಷನಿಂಗ್ ಬಂದು ಒಂದು ಕ್ರಿಯೇಟಿವ್ ಡಿಸ್ಟಿಂಕ್ಟ್ ಐಡೆಂಟಿಟಿನ ಕ್ರಿಯೇಟ್ ಮಾಡುತ್ತೆ, ಲೈಕ್ ಮೈಂಡ್ಸ್ ಆಫ್ ದ ಟಾರ್ಗೆಟ್ ಕಸ್ಟಮರ್ಸಲ್ಲಿ ಒಂದು ಪೊಸಿಷನ್ನ ಕ್ರಿಯೇಟ್ ಮಾಡುತ್ತೆ, ಲೈಕ್ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಮತ್ತು ಅದು ಬ್ರ್ಯಾಂಡ್ನ. ಒಂದು ಬ್ರ್ಯಾಂಡ್ ಹೇಗೆ ಅಂದರೆ ಲೈಕ್ ನಾನು ಆಗಲೇ ಇಲ್ಲಿ ಹೇಳ್ದಂಗೆ ಲೈಕ್ ಸಮ್ ಆಫ್ ದ ನೈಕ್ನ ಇದು ಮಾಡಿದ್ರೆ ಅದೊಂದು ಬ್ರ್ಯಾಂಡ್ ಆಗಿರುತ್ತೆ. ಟಾರ್ಗೆಟ್ ಕಸ್ಟಮರ್ಸಲ್ಲಿ ಅದೊಂದು ಬ್ರ್ಯಾಂಡ್ ಆಗಿ ಉಳಿಯುತ್ತೆ. ಪೊಸಿಷನಿಂಗ್ ನಮ್ಮದೊಂದು ಬ್ರ್ಯಾಂಡ್ ಆಗಿರೋ ನಮ್ಮದೊಂದು ಮಾರ್ಕೆಟಿಂಗ್ ಲೈಕ್ ಟಾರ್ಗೆಟ್ ಕಸ್ಟಮರ್ಸ್ ಮೇಲೆ ಒಂದು ಪೊಸಿಷನ್ ಆಗಿ ಲೈಕ್ ನೇಮ್ ಸೇಕ್ ಆಫ್ ಪರ್ಪಸಸ್ ಇನ್ ದೇವರ್ ಮೈಂಡ್ ವಿಲ್ ಬಿ ರಿಮೈನಿಂಗ್ ಫಾರ್ ಎವರ್. ಲೈಕ್ ಒಂದು ಆರ್ಗನೈಸೇಷನ್ ಮಾಡುತ್ತೆ, ಇನ್ನೊಂದು ಪವರ್ಫುಲ್ ಆ್ಯಕ್ಟಿವಿಟಿ ಸಹ ಇರುತ್ತೆ. ಮತ್ತು ನಾವು ಅಡ್ವರ್ಟೈಸಿಂಗ್ ಕೊಡಿದ್ರೆ ಸಹ ನಮ್ಮದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ದಟ್ ಈಸ್ ಅನ್ ಪೊಸಿಷನಿಂಗ್. ಒಂದು ಪೊಸಿಷನ್ ಹಿಂಗಿರಬೇಕಾಗುತ್ತೆ. ಲೆಟ್ ಅಸ್ ಸಿ ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೊಸಿಷನಿಂಗ್. ಮಾರ್ಕೆಟಿಂಗ್ ಪ್ರೊವೈಡ್ಸ್ ಐಡೆಂಟಿಟಿ ಆ್ಯಂಡ್ ಮಾರ್ಕೆಟರ್ಸ್ ಆ್ಯಂಡ್ ಇಟ್ಸ್ ಆಫರಿಂಗ್ಸ್. ಒಂದು ಐಡೆಂಟಿಟಿ ಸಹ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟಲ್ಲಿ ಮತ್ತು ಆಫರಿಂಗ್ ಸಹ ನೀಡುತ್ತೆ. ನೆಕ್ಸ್ಟ್ ಈಸ್ ಡೆಮೋಸ್ಟ್ರೇಟ್ ದ ಎಫೆಕ್ಟ್ಸ್ ಆನ್ ದ ಕನ್ಸ್ಯೂಮರ್ ಮೈಂಡ್. ಒಂದು ಡೆಮೋಸ್ಟ್ರೇಟ್ಸ್ ಮಾಡುತ್ತೆ ಒಂದು ಎಫೆಕ್ಟ್ಸ್ ಆನ್ ಕನ್ಸ್ಯೂಮರ್ ಮೈಂಡಲ್ಲಿ ಹೇಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ಎನ್ಹಾನ್ಸಸ್ ಬ್ರ್ಯಾಂಡ್ಸ್ ವ್ಯಾಲ್ಯೂ ಆ್ಯಂಡ್ ಗುಡ್ವಿಲ್. ಒಂದು ಗುಡ್ವಿಲ್ ಮತ್ತು ಒಂದು ಬ್ರ್ಯಾಂಡ್ಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ ಇನ್ ಅವರ್ ಬಿಸ್ನೆಸ್. ಒಂದು ಪೊಸಿಷನಲ್ಲಿ ನೋಡೋದಾದರೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಗುಡ್ವಿಲ್ನ ಎನ್ಹಾನ್ಸಸ್ ಮಾಡುತ್ತೆ, ಲೈಕ್ ನಾವು ಇನ್ನೂ ವರ್ಕ್ ಮಾಡ್ಬೋದು ಅಂತ. ಇನ್ಫ್ಲುಯೆನ್ಸಸ್ ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಪ್ರೋಸೆಸ್. ಇನ್ಫ್ಲುಯೆನ್ಸ್ ಮಾಡ್ತಾರೆ ಲೈಕ್ ಕನ್ಸ್ಯೂಮರ್ ಡಿಸಿಷನ್ ಪ್ರೋಸೆಸ್ನ ನಾವು ಒಂದು ಕಂಪ್ನಿಲಿ ಹೇಗೆ ಮಾಡ್ಬೋದು ಅಂತ. ದಟ್ ಈಸ್ ಇನ್ಫ್ಲುಯೆನ್ಸಸ್ ದೇ ವಿಲ್ ಡೂ ವೆಲ್ಲಿಂಗ್ ಅಂತ ಆ ಥರ. ನೆಕ್ಸ್ಟ್ ಈಸ್ ಜಸ್ಟಿಫೈಸ್ ಮಾರ್ಕೆಟರ್ಸ್ ಕ್ಲೇಮ್. ಒಂದು ಮಾರ್ಕೆಟರ್ ಕ್ಲೇಮ್ಸ್ನ ಜಸ್ಟಿಫೈ ಮಾಡುತ್ತೆ ಒಂದು ಬಿಸ್ನೆಸ್ಸಲ್ಲಿ ಹೇಗೆ ನಾವು ಕ್ಲೇಮ್ ಮಾಡ್ಕೊಬೋದು ಲೈಕ್ ಟಾರ್ಗೆಟಿಂಗಲ್ಲಿ ಅಂತ ಅಥವಾ ಪೊಸಿಷನಲ್ಲಿ ಅಂತ. ದಟ್ ಈಸ್ ಇನ್ ಜಸ್ಟಿಫೈಸ್ ಮಾರ್ಕೆಟಿಂಗ್ ಕ್ಲೇಮ್. ದಿಸ್ ಆರ್ ದ ಸಮ್ ಆಫ್ ದ ರೂಲ್ಸ್ ಆಫ್ ಎನ್ positioning. Next question we have explain STP in detail. STP ಬಂದು ಸೆಗ್ಮೆಂಟಿಂಗ್, ಟಾರ್ಗೆಟಿಂಗ್, ಪೊಸಿಷನ್ ಆಗಿರುತ್ತೆ. ಇನ್ ಡೀಟೇಲ್ ಅಂತ 12 ಮಾರ್ಕ್ಸಿಗೆ ಈ ಕ್ವಶನ್ ಕೇಳ್ಬೋದು, ಅಥವಾ ಒಂದೊಂದೇ ಎಕ್ಸ್ಪ್ಲೈನ್ ಬ್ರೀಫ್ ಆಗಿಲ್ಲ ನಾನು ಆಗಲೇ ಹೇಳಿದ್ದೀನಿ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲ ನಾನು 3 ಎಕ್ಸ್ಪ್ಲೈನ್ ಮಾಡಿ ಅಂತ 12 ಮಾರ್ಕ್ಸಿಗೆ ಕೇಳಿದ್ರೆ ನಾನು ಆಗಲೇ ಹೇಳಿದ್ದೀನಲ್ಲ ಆ ಪಾಯಿಂಟ್ಸ್ ಎಲ್ಲ ಬರೀ ಎಕ್ಸ್ಪ್ಲೈನ್ ಮಾಡಿದ್ರೆ ಯು ವಿಲ್ ಗೆಟ್ ಆನ್ ಹೈ ಮಾರ್ಕ್ಸ್. ದಿಸ್ ಇಸ್ ದ ಸಮ್ ಆಫ್ ದ ಕ್ವಶನ್ಸ್ ಆಫ್ ಸೆಕೆಂಡ್ ಚಾಪ್ಟರ್. ಕನ್ಸ್ಯೂಮರ್ ಬಿಹೇವಿಯರ್ ಇಂಪಾರ್ಟೆಂಟ್ ಕ್ವಶನ್ಸ್.